ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಕಿಚನ್. ಇವತ್ತು ಸಿಂಪಲ್ ಆಗಿ ಯಾವುದೇ ಜಾಸ್ತಿ ತರಕಾರಿ ಇಲ್ಲದೇ ಸಿಂಪಲ್ ಮ್ಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮ್ಯಾಗಿಗೆ ಏನೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ, ಟೊಮೆಟೊ, ಗ್ರೀನ್ ಚಿಲ್ಲಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಜೀರಿಗೆ, ಸಾಸಿವೆ, ಮ್ಯಾಗಿ ಪೌಡರು, ಮ್ಯಾಗಿ. ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಅದು ಚಟಪಟ ಸೌಂಡ್ ಮಾಡಿದ ಮೇಲೆ ಈರುಳ್ಳಿ ಟೊಮೆಟೊ, ಗ್ರೀನ್ ಚಿಲ್ಲಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನೋಡಿ, ಈರುಳ್ಳಿ, ಟೊಮೆಟೊ, ಗ್ರೀನ್ ಚಿಲ್ಲಿ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಟೊಮೆಟೊ, ಈರುಳ್ಳಿ, 1-2 ಖಾರಕ್ಕೆ ಅನುಗುಣವಾಗಿ 1-2 ಗ್ರೀನ್ ಚಿಲ್ಲಿ, ಕರಿಬೇವು, ಕೊತ್ತಂಬರಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಕಲರಿಗೆ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಆದಮೇಲೆ ಮ್ಯಾಗಿ ಮಸಾಲ. ನಾವು ಎಷ್ಟು ಮ್ಯಾಗಿ ಮಾಡ್ಕೊತಾ ಇದ್ದೀವಿ, ನಾನು ಚಿಕ್ಕದು ಮೀಡಿಯಮ್ ಸೈಜು 2 ಪ್ಯಾಕೆಟ್ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. 2 ಪ್ಯಾಕೆಟ್ ಮ್ಯಾಗಿಗೆ 2 ಪ್ಯಾಕೆಟ್ ಮಸಾಲಾನ ಹಾಕೋತಾ ಇದ್ದೀನಿ. ಅದರಲ್ಲಿ ಕೊಟ್ಟಿರ್ತಾರಲ್ಲ ಮಸಾಲ, ಮ್ಯಾಗಿ ಮಸಾಲ, 2 ಪ್ಯಾಕೆಟ್ ಮಸಾಲಾನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಹೊತ್ತು ಮಸಾಲ ಹಾಕಿದ ಮೇಲೆ ಬಿಡೋಕ್ಕಾಗಲ್ಲ, ಯಾಕಂದರೆ ಬೇಗ ಗಟ್ಟಿ ಆದಂಗಾಗಿ ಎಲ್ಲ ನೋಡಿ ಹೇಗೆ ಆಗ್ತಾ ಇದೆ. ಇವಾಗ ನೀರು ಹಾಕೊಳ್ಳೋಣ. ಮ್ಯಾಗಿ ಸ್ವಲ್ಪ ತಿಳಿಯಾಗಿ ಇರಲಿ ಅಂತ ಒಂಥರ, ಇವಾಗ ಜಾಸ್ತಿ ಗಟ್ಟಿಯಾಗಿ ಇದ್ದರೆ ಮಕ್ಕಳು ಇಷ್ಟಪಡಲ್ಲ, ಸ್ವಲ್ಪ ಸೂಪ್ ಥರ ತಿಳಿಯಾಗಿರಲಿ ಅಂತ ಹೇಳಿ ಸ್ವಲ್ಪ ನೀರನ್ನ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ದೀನಿ. ಇದು ಚೆನ್ನಾಗಿ ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದ್ದಿದ ಮೇಲೆ ಸಿಗೋಣ ಮತ್ತೆ. ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ ನೋಡಿ. ಇವಾಗ ಮ್ಯಾಗಿನ ಹಾಕೊಳ್ಳೋಣ. ಮ್ಯಾಗಿನ ಹಾಕೊಂಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಇದ್ರ ಮೇಲೆ ಏನಾದರೂ ಮುಚ್ಚಿ ಫುಲ್ ಮ್ಯಾಗಿ ಮುಗಿದ್ಮೇಲೆ ಸಿಗೋಣ ಮತ್ತೆ. ಅದೇ ರೀತಿ ತರಕಾರಿ ಜಾಸ್ತಿ ಬಳಸ್ತೇನೆ. ಸಿಂಪಲ್ ಮ್ಯಾಗಿ ರೆಡಿ ಆಯಿತು 5 ನಿಮಿಷದಲ್ಲಿ. ಚೆನ್ನಾಗಿ ಮಕ್ಕಳಿಗೆಲ್ಲ ತಿನ್ನೋಕೆ ಟೇಸ್ಟಿಯಾಗಿರೋ ಮ್ಯಾಗಿ.